ಯಾಕೆ ಏನಾಯ್ತು ಮರೆ? ಏನಿಲ್ಲ ಮರೆ, ಕೆಲಸ ಮಾಡಿ ಬನ್ನಿ, ಬ್ಯಾಸರ ಆಗ್ಯದ ಸುಮ್ಮನೆ ಕೂತೇನೆ. ಏನ್ ಬೇಸರ ಆಯ್ತು ಮರೆ? ಏನ್ ಮಾಡ್ಲಿ ಮರೆ, ಅವನು ನೋಡ ಮನೆಗೆ ಹೋದ್ರೆ ಏನ್ ತೋರಿತಾಳ, ಇಲ್ಲಿ ಬಂದ್ರೆ ನೀವು ಹೇಳ್ತಾರ ಬಾಗಿನ ಬಿತ್ತು. ಬ್ಯಾಡ ಅಣ್ಣ ಶೋಭನ, ಬ್ಯಾಡ ಕುಂದ್ರು ಮರೆ, ಸಮಾಧಾನ ಆಗು ಸ್ವಲ್ಪ. ಏನ್ ಸಮಾಧಾನ ಆಯ್ತು ಸಾಕಾಯ್ರ ಎಲ್ಲಾರ ಕಾಲ ನೋಡ. ಅಂತದ್ ಏನಾಯ್ತು ಹೇಳು ಶಿವಪ್ಪನ, ಹಿಂಗ್ಯಾಕ್ ಮಾಡ್ತಿ ಹೇಳು ಹೇಳು. ಯಾಕೋ ಶಿವಪ್ಪನ ಹಿಂಗ್ಯಾಕ್ ಕೂತಿ ಸ್ವಲ್ಪ ಹೇಳ, ಮುಂದೆ ಏನು ಕಷ್ಟ ಇದ್ದದು. ನೀನ್ ಬಗೆಹರ್ಸಂಗದಿ ಏನ್ ಹೇಳು ಅಂತ ಹೇಳ್ತೀನಿ. ಅವನು ಹೇಳ ಅಂತದ್ ಏನ್ ಬಗೆಹರ್ಸಿ ನಿನ್ ಕಷ್ಟ ಹೇಳು ಸ್ವಲ್ಪ. ಮರ ನೋಡ್ ಮನ ಹೇಳ್ತೀವಲ್ಲ ಸಾಕಾಗ್ಬಿಟ್ಟದ ನೋಡ ನನಗೆ ಅಂತ. ಏನಾಯ್ತು ಮರೆ? ರಾತ್ರಿ ಅವನು ಕಂಪ್ನಿ ಫೋನ್ ಬಂದ, ಏನ್ ಅಂತಾಳ ಯಾವತ್ತು ಹುಡುಗಿ ಹಚ್ಚಳತ್ತೆ ಗಂಟು ಬಿದ್ದು ಬಿಟ್ಟಾಳ. ಮುಂಜಾನೆ ಜಗಳ ಅವ್ನು ಊಟ ಮಾಡಕ್ ಸಂಖ್ಯೆ ಬಿಡ್ಲಾಗಾರ ಅವ್ನ ಮನ್ಯಾಗ ಸಾಕಾಗ್ಬಿಟ್ಟದ ಜೀವನ. ಬಗೆಹರಿಸ್ತೇನ್ ಹೇಳಿ ನೀನು? ಸಾಕಾಗ್ಬಿಟ್ಟವ ನನಗಂತ ಹೇಳಿ ಅವನು. ನಾ ಹೇಳ್ತೀನಿ ತೋರ್ ಮರ, ಅವನಿಗೆ ಹೇಳ್ತೀನಿ ಅಷ್ಟೇ ಕಂಜ್ ಬನ್ನಿ. ಏನ್ ಅಂದಿಲ್ಲ ಏನೂ ಇಲ್ಲ, ಎಲ್ಲ ಸಾಕಾಗ್ಬಿಟ್ಟದ. ಅವ್ನು ಬಿಟ್ಟ ಅದು ಹೋಲ್ ಬಿಡು, ಬಾಯಿ ದಂಡಿಗೆ ಯಾಕೆ ಬಂದ್ ಕೂತಿ ಒಮ್ಮರೆ ನೀ ಎಲ್ಲ. ಏನ್ ಮಾಡ್ಲು ಮನ್ಯಾಗ ನೂರ ಟೆನ್ಷನ್. ಅವನು ಯಾವ್ದ್ರ ಫೋನ್ ಬಂತಂದ್ರ ಬರೇ ಹುಡುಗಿ ಹಚ್ಚಳ ಯಾವೇ ಹುಡುಗಿ ಇರ್ಬೇಕು ಅವನು. ಹೋಲ್ ಬಿಡು ಶಿವಪ್ಪನ, ಲಗ್ನ ಆಗತ್ತ ಮೊದಲ 4 ಹುಡುಗಿಯನ್ ಮೇಂಟೈನ್ ಮಾಡಿ ಅಪ್ಪ. ನೀ ಲಗ್ನ ಆದ್ಮೇಲೆ ಹಿಂಗ್ಯಾಕ್ ಮಾಡಕತ್ತೀನಿ, ಒಂದ್ ಹುಡುಗಿನ ಮೇಂಟೈನ್ ಮಾಡ್ದಾಗಲ್ಲ. ಇಲ್ಲೋ ದೋಸ್ತ, ಅದು ಮದುವೆ ಮುಂಚೆ ಅವಾಗ ಬೇರೆನೇ ಆಯ್ತು. ಹುಡುಗಿಯರ್ ಮೇಂಟೈನ್ ಮಾಡೋದೇ ಬೇರೆ, ಮೇಂಟೈನ್ ಮಾಡೋದೇ ಬೇರೆ ಆಗ್ಬಿಟ್ಟದು. ನಿನ್ನ ಸಾಕು ಹೋಗೋ ಮರೆ, ಲಗ್ನ ಆಗದೆ ದೊಡ್ಡ ವಿಷಯ, ಎಲ್ಲರೂ ಲಗ್ನ ಆಗ್ತಾರ. ಇಲ್ಲೋ ದೋಸ್ತ, ಲಗ್ನ ಆಗೋದು ದೊಡ್ಡಾಗಲ್ಲ. ನನಗೂ ಹಂಗೆ ಅನ್ಸಿತ್ತು, ಲಗ್ನ ಆಗೋದು ದೊಡ್ಡಾಗಲ್ಲ ಅಂತ ಖುಷಿಯಾಗಿ ನಾನು ತಾಳಿ ಕಟ್ಟಿದ್ದೆ, 3 ಗಂಟೆ ಹಾಕಿದ್ದೆ. ಆಮೇಲೆ ಗೊತ್ತಾಯ್ತು ನನಗೆ ಎಂತ ಹಣೆ ಬರೋ ತಾಳಿ ಕಟ್ಟಿದ್ರ ಅಂತ ಅನ್ಕೊಂಡ್ಬಿಟ್ಟೆ. ಹೆಂಗೋ ಶಿವನ? ಇಲ್ಲೋ ದೋಸ್ತ, 3 ಗಂಟೆ ಹಾಕಿ ಇಲ್ಲಿ ಬಂದು ಬಾಯಿ ದಂಡೆ ಬಂದು ಕೂತೀನಿ ಸಪ್ಪಾಗಿ. ಏನ್ ಮಾಡ್ಲು ನನಗಂತೂ. ಇನ್ನೊಂದ್ 2-3 ವರ್ಷ ನಾನು ಲಗ್ನ ಆಯ್ತು ಶಿವನ.